ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಡಿಬೇಡಿ ಗೈಸ್. ಯಾವತ್ತೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಬೇಕು ಅಂದರೆ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಗೈಸ್. See you, love you all. Take care. Welcome back, guys. ನಮ್ಮ ಹುಡುಗಂದು ಅಂದರೆ ನನ್ನ ತಮ್ಮಂದು ಲವ್ ಬ್ರೇಕಪ್ ಆಗ್ಬಿಟ್ಟಿದೆ. ಅದಕ್ಕೆ ನಾರಾ ಸತ್ತ ಒಂಥರ ಕೂತ್ಕೊಂಡಿದ್ದಾನೆ ಒಂದು ಮೂಲೆಯಲ್ಲಿ, ಯಾರಿಗೂ ಮುಖ ತೋರಿಸ್ದೆ. ಪಾಪ ನಾನು ಹೇಳಿದೆ ಬೇಡ ಅಂತ, ಕೇಳಲಿಲ್ಲ. ಈಗ ನೋಡಿ ಮುಖ ತಿಕ್ಕುತ್ತರ ಅಲ್ವನಪ್ಪ. ಬ್ರೇಕಪ್ ಬಾಯ್. ಇಲ್ಲೋಳ ನಮ್ಮ ಆಡಿಯನ್ಸ್ಗೆ ಸ್ವಲ್ಪ ಮುಖ ತೋರಿಸ ನೋಡಿ. ಗೈಸ್ ಮುಖನೇ ತಿಕ್ಕುತ್ತರ ಆಗೋಗಿದೆ ಪಾಪ ಅವನಿಗೆ. ಅದಕ್ಕೆ ಹುಡುಗ ನಿನ್ನೆ ರಾತ್ರಿಯಿಂದ ಊಟ ಮಾಡಿಲ್ಲ. ತಗೊಳ ಬುಕ್ ಮಾಡ. ವೆರಿ ಸ್ಯಾಡ್. 900 ರೂಪಾಯಿಗೆ 2 ಪೀಝಾ, 2 ಇದು. 900 ಕೂಡ ಅಷ್ಟೆಲ್ಲ ಕಾಸಿಲ್ಲ. ಅದು ತುಂಬ್ಕೊಂಡ್ರಿಗೆ 300 ರೂಪಾಯಿಗೆ 2 ಮಸಾಲ. ಇದು ಆಟೋ ಮಾಡ್ಕೊತೀನಿ ಅಂತ ದುಡ್ಡು ಅನ್ಕೊಂಡ. ಹೌದಾ? ಕಾಂಬೋ 1000 ರೂಪಾಯಿಗೆ. ಮತ್ತೆ ದುಡ್ಡಿಲ್ಲ ಅಂತ ಬಿಟ್ಟೋಲ್ಲ ಅವಳು. ಕೆಳಗೆ ಯಾವುದೋ ಪನ್ನೀರ್ ಏನಾಯ್ತಲ್ಲ, ಪನ್ನೀರ್ ಸ್ಪೆಷಲ್ ಇಲ್ಲ. ಬೇಡ, ಕೆಳಗೆ ಬರಲ್ಲ. ರೀಸನ್ ಏನು ಗೊತ್ತಾ? ನಾನು ಅವಳಿಗಿಂತ ನಾನು 3 ವರ್ಷ ಚಿಕ್ಕವನಂತೆ. ಅವಳಿಗಿಂತ ಅವನು 3 ವರ್ಷ ಚಿಕ್ಕವನಂತೆ ಬಿಟ್ಟೋಲ್ಲ. ಇಲ್ಲ ಅದು ಬೇಡ. ಅವಾಗಲೇ ನೋಡಿದ್ನಲ್ಲ ಯಾವುದೋ ಡಬ್ಬಲ್ ಇದೆ ತಗೋಣ. ಇಬ್ರು ಚಿಲ್ಲಿ ಪನ್ನೀರ್ ಇದು ಮಾಡೋದು ನೋಡಿ. ಇಷ್ಟು ಚಿಲ್ಲಿ ಪನ್ನೀರ್ ಸೀಸಲ್ ಅಂತೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಬುಕ್ ಮಾಡಪ್ಪ ಚಿನ್ನ. ನೆಟ್ವರ್ಕ್ ಸ್ಲೋ ಏನೋ ಇದು ಗೊತ್ತು. ಗಾಯ್ಸ್, ನಾನು ಹೇಳಿದ್ದೆ ಒಂದು, ನೀನು ಹೇಳಿದೆ ಮಾಡಿರೋದು. ಈ ನನ್ನ ಮಗ ಮಾಡಿದ್ದೆ ಒಂದು. ಯಾವ್ದು ಮಾಡ್ದೋ ಗೊತ್ತಿಲ್ಲ. ಈಗ ಬರ್ತದ ತಿನ್ನೋದು ಅಷ್ಟೇ. ಕ್ಯಾನ್ಸಲ್ ಮಾಡು ಅಂತ ಯಾವ್ದು ಮಾಡ್. ನೀನ್ ತೋರಿಸಿದೆ ಮಾಡಿದ್ದು. ಹುಚ್ಚ ಕಣ ನೀನ. ಇವನು ನನ್ನ ತಮ್ಮ. ಯಾಕೆ ನಾಲಾಯಕ್ ನನ್ನ ಮಗ. ಈಗ ಎಲ್ಲಿಂದ ಬರ್ತಾರಲ್ಲ? ಕುವೆಂಪು ನಗರ ಪಿಜ್ಜಾ ಹಂಟು, ಅಲ್ಲಿಂದ ಬರ್ತಿರೋದು. ಕುವೆಂಪು ನಗರ ಪಿಜ್ಜಾ ಹಂಟ್. ಪಿಜ್ಜಾ ಹಂಟ್ ಅಂತ ಹಟ್ ಅದು ಹಟ್ ಅಂತೆ ಹಂಟ್ ಗೈಸ್. ಇಂಗ್ಲೀಷ್ ಬರ್ತಾರ ನಮ್ಮ ಜೊತೆ ಇಟ್ಕೊಂಡು ಅದುಮ್ಕೊಂಡು ಅದು ಯಾವ ಪಿಜ್ಜಾ ಮಾಡೋ ತೋರಿಸು ನನಗೆ. ತೋರಿಸ್ತೀನಿ ಬ್ಯಾಕ್ ಬಂದ್ಬಿಟ್ಟು. ಇಂಥವ್ರನ್ನ ಕಟ್ಕೊಂಡ ಜೀವನ ಮಾಡ್ತಾರೋ ಇದಲ್ಲ. ಇದು ತೋರಿಸ್ತೀನಿ. ನಾನು ಹೇಳಿದಾಗಿರ್ಬೇಕಿಲ್ಲ, ನೀನೇ ಪೇ ಮಾಡ್ಬೇಕೈತೆ. ನಾನು ನಿಜವಾಗ್ಲೂ ಮಾಡಲ್ಲ. ಈ ತರ ತಿಗಾವರ್ಸಿದ್ರೆ ಮಾತ್ರ ಹೆಂಗ್ ಆಡ್ತಾವ್ ನೋಡಿ ಇಲ್ಲಿ. ಅಜ್ಜಿ ಮಾಡ್ತದೆ ಗೈಸ್. ನಮ್ಮ ಅಣ್ಣ ನಾನು ಹೇಳಿದ್ದೇನು ನೀನು ಮಾಡಿದ್ದೇನು? ಸುಮ್ಮನೆ ಕೊಟ್ಬಿಡ್ಬೇಕಿತ್ತು ಫೋನ್. ಅದೇ ನಾನು ತೋರಿಸಿದ್ದು. ಇದೇ ಮಾಡಿರೋದು ನಾನು. ತೋರಿಸ್ತೀನಿ. ಇದು ಅದನ್ನೇ ನಾನು ತೋರಿಸಿದ್ದು. ಅದೇ ನಾನು ಮಾಡಿರೋದು. ತೋರ್ಸ ಅಲ್ಲಿ ಬರ್ಬೇಕದು. ಅಲ್ಲಿ ಇಲ್ಲಿ ಬರಲ್ಲ. ಆಟ ಬರ್ತು ಮನೆಗೆ ಬಂದ ನೋಡು. ನನಗೆ BP ಜಾಸ್ತಿ ಮಾಡೋದ್ರಲ್ಲಿ ನನ್ನ ಮಗ ಟ್ಯಾಪ್ ಬಂದ್ಬಿಡ್ತಾನೆ. ಏನ್ ಮಾಡದ? ಬೇಕು ಅಂತ ಟೈಮ್ ತಮ್ಮ ಅಷ್ಟೇ. ಅವರು
ಹೊಡೆಯಂಗಿಲ್ಲ. ಗೈಸ್ ಸುಳ್ಳು ಬರೀ ಮನೇಲಿದ್ದಾಗ ಹೊಡಿತಾರೆ, ಬರೀ ಸುಳ್ಳು ಬರೀ ಹೊಡಿತಾ ಇರ್ತಾರೆ, ಬರೀ ಸುಳ್ಳು. ತಮ್ಮನೂ ಇಲ್ಲ ಏನೂ ಇಲ್ಲ. ಯಾವ ಏನು ಹೊಡಿತಾ ಇರ್ತೀನಪ್ಪ. ಗೈಸ್ ಈ ಥರ ಎಲ್ಲ ಡಬಲ್ ಮೀನಿಂಗಲ್ಲಿ ವ್ಲಾಗ್ ಮಾಡಬಾರ್ದು. ನೀವು ನೋಡೋಕ್ಕೆ ಇಷ್ಟಪಡೋದು ನಂಗೆ ಗೊತ್ತು, ಏನೂ ಮಾಡೋಕ್ಕಾಗಲ್ಲ. ಐ ಆಮ್ ಶೋರ್ ನಮ್ಮ ಹುಡುಗಿ ಏನಾರ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಅನ್ಬ್ಲಾಕ್ ಮಾಡಿಬಿಡು. ಕೇಳಿಸ್ಕೊಂಡ್ರ? ಪಿಜ್ಜಾ ಡೆಲಿವರಿ ಆಗ್ಲಪ್ಪ. ನಾನು ಅನ್ಕೊಂಡಿದ್ದೇನಾದ್ರು ಬರಲಿಲ್ಲ ಅಂದರೆ ಮಾತ್ರ ಕತ್ತರಿಸ್ಬಿಡ್ತೀನಿ. ಏನ ನೋಡೋಣ ಗಾಯ್ಸ್. ನಾನು ಹೇಳಿರೋ ಪಿಜ್ಜಾ ಬೇರೆ, ಇನ್ನು ಬುಕ್ ಮಾಡೋದು ಬೇರೆ, ಏನೋ ಡೌಟ್ ಅದ ನನಗೆ. ಗೈಸ್ ಏನು ಮಾಡೋಕ್ಕಾಗಲ್ಲ ಗೈಸ್, ನಮ್ಮ ಹತ್ರ ಫುಲ್ ಪವರ್ ಇದೆ. ಪವರ್ ಇದ್ರೆ ಅವ್ಳು ಮುಟ್ಟೋಯ್ತಿರ್ಲಿಲ್ಲ. ಅಯ್ಯೋ ಲೆಟ್ಸ್ ಸಿ. ಹೇ ಎಲ್ಲ ನೋಡೋನು ನಿಮ್ಮ ಮನೆ ಹಿಂದೆ ಇನ್ನೂ ರೆಸ್ಟೋರೆಂಟ್ ಅಲ್ಲ ಅವನೇ. 10 ರೂಪಾಯಿ ಪೇ ಮಾಡಿದ್ರೆ ಜಲ್ದಿ ಬಂದನಂತೆ. ಇನ್ನೂ ರೆಸ್ಟೋರೆಂಟ್ ಎಲ್ಲ ಇದೆನಂತೆ. ಏನು ಮಾಡ್ತಾವನ ರೆಸ್ಟೋರೆಂಟಲ್ಲಿ? ಇದೆಲ್ಲ ಲಾಗಲ್ಲಿ ಹಾಕಕ್ಕಾಗಲ್ಲ ಬಿಡು. ನೋಡೋಣ. ಅವನಿನ್ನೂ ಮೂನೇ ಆಯ್ತಲ್ಲ ಗಾಡೀಲಿ. ಪಿಜ್ಜಾ ಬಿಸಿ ಮಾಡಬಾರ್ದ? ತಂಗ್ಳ ತಂದು ಕೊಡೋದ ನನಗೆ. ತಂಗ್ಳನ ತಿಂದು ತಿಂದು ಅಭ್ಯಾಸ ಗೈಸ್ ಮನೇಲಿ, ಅದಕ್ಕೆ ಹೆಂಗೆ ಆಡ್ತಾ ಇರೋದು. ಕರೆಕ್ಟು ಗಾಯ್ಸ್, ತಂಗ್ಳನ್ನ ತಿನ್ಕೊಂಡೆ ಮಾಡಿರೋದು ನನ್ನ ಬಾಡಿ. ಇವತ್ತು ವೆದರು ನೆಕ್ಸ್ಟ್ ಲೆವೆಲ್. ಈ ವೆದರ್ಗೆ ಎಣ್ಣೆ ಇದ್ದಿದ್ರೆ ಚೆನ್ನಾಗಿರೋದು. ದೊಡ್ಡ ಕುಡ್ಕ ನಮ್ಮಣ್ಣ ನೆನ್ನೆ ಡ್ರಿಂಕ್ಸ್ ಮಾಡಿದ್ನಲ್ಲ, ಇವತ್ತು ಯಾಕೆ ಅಂತ ಸುಮ್ಮನೆ ಅದೇ. ಪಿಜ್ಜಾ ತಿನ್ಕೊಂಡು ಕಾಫಿ ಕುಡ್ಕೊಂಡು ಪಾಚ್ಕೊಳ್ಳೋಣ. ನೋಡೋ ಎಲ್ಲವನೇ. ಆರ್ಡರ್ ಮಾಡ್ತಿದ್ದೀನಿ. ಪಿಜ್ಜಾ ಬಂದ್ಮೇಲೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್. ಅರ್ಧ ಗಂಟೆ ಆಯಿತು ಪಿಜ್ಜಾ ಬುಕ್ ಮಾಡಿ, ಇನ್ನೂ ಬಂದಿಲ್ಲ. ಇನ್ನು 20 ನಿಮಿಷ ಆಗಿಲ್ಲ, ಅಲ್ಲೇ ಅರ್ಧ ಗಂಟೆ ಅಂತೆ. ನಮಗೆ ಒಂದೊಂದು ನಿಮಿಷನೂ ಇಂಪಾರ್ಟೆಂಟು ಗಾಯ್ಸ್. 1 ನಿಮಿಷ 2 ನಿಮಿಷಕ್ಕೆ ಸಮ, 10 ನಿಮಿಷನೂ 20 ನಿಮಿಷಕ್ಕೆ ಸಮ. ಟೈಮ್ ಈಸ್ ಮನಿ ಈಸ್ ಟೈಮ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ನಾನೇನು ಹೇಳ್ದೆ ಹೇಳು? ಏನು ಹೇಳ್ತಾನೆ ಕೇಳಿ. ಹೇಳು. ನಾನು ಸ್ವಲ್ಪ ನೋಡ್ತಾ ಇದ್ದೀನಿ. ಅನ್ಎಜುಕೇಟೆಡ್ ನಾನು ಹೌದು ಗೈಸ್, ನಾನು ಅನ್ಎಜುಕೇಟೆಡ್. ಸುಳ್ಳು ಎಲ್ಲ ನಿಮ್ಗೆ ಇರ್ತದೆ. ಯಾಕೆ ನಾನು ಅನ್ಎಜುಕೇಟೆಡ್ ಗೈಸ್. ನಾನು ಈಗ 7th ಗೈಸ್, 7th ಕ್ಲಾಸ್. 7th ಹೋಗ್ಬೇಕಂತ ಇವನಿಗೆ. ಅದಕ್ಕೆ ಚಿಕ್ಕ ಮಗ ಅಂತ ಹೇಳ್ಬಿಟ್ಟು ಹೋಗಿದ್ದವಳ. ಅಣ್ಣ ಎಷ್ಟು ಜನ ಹೊಟ್ಟೆ ಉಡ್ಸ್ಕೊಣ ಫ್ರೆಂಡ್ಸ್ಗಳಿಗಿಂತ ಬಿಸಿ ಬಂದರೆ ನಮಗೆ ಲವ್ ಹೇಳೋದೇನು ಅಂತಿಲ್ಲ ಮುಂದಿಗೆ. ಏನಿಲ್ಲ ಬಿಡಪ್ಪ, ಹೇಳು ಸ್ವಲ್ಪ, ನಾನು ಹೇಳ್ತೀನಿ. ಇಷ್ಟೇ ಏನಿಲ್ಲ, ನಂದೇನೋ ಇಷ್ಟು ಹೇಳ್ತಾನಂತೆ. ಯಾವನೇನು ಅಲ್ಲ, ಫುಲ್ ಸೈಕ್ ಆಗ್ಬಿಟ್ಟವನ. ಯಾವನ ಅರ್ಮನ್ ಕೇಳ್ಕೊಡಲ್ಲ. ಅವನು ಲವ್ ಪ್ರಪೋಸೇ ಮಾಡಿಲ್ಲ ಹುಡುಗಿಗೆ, ಆದ್ರೂ ಲವ್ ಬ್ರೇಕಪ್ ಅಂತ. ಗಾಂಡು ಪಳ್ಳಿ ಇವನು ಹೇಳಕ್ ಮುಂಚೆನೆ ಎಗರ್ಕೊಬಿಟ್ಲ ಅವಳು. ನೋಡಿ ಯಾರ್ದೋ ಕೋಪ ಫ್ರೆಂಡ್ಸ್ಗಳ ಮೇಲೆ ತೋರಿಸ್ತಾವನ ನೋಡಿ. ಗಾಂಡು ಕೊಡು ಸುಮ್ಮನೆ. ಎಷ್ಟು ಮೆಂಟ್ಲಾಗವನೆ ಅಂತ ನೋಡ್ತೀಯ ಏನ್ ಮಾಡುದು ಮಸ್ತ್ ಅಂತ. ಯಾರ್ದೋ ಕೋಪ ಯಾರ ಮೇಲೆ ತೋರಿಸ್ತಾವ ನೋಡಿ. ಕ್ರೀಮ್ ಹಚ್ಕೊಳ್ಳೋದ ಕೊಟ್ಟಿದ್ರಲ್ಲ ನಾ ಪಳ್ಳಿ. ಕ್ರೀಮ್ ಹಚ್ಕೊಳ್ಳೋದ ಎದೆಲ್ದಿರೋದು ಕೊಟ್ಟಿದ್ರಲ್ಲ ನಿಂಗೆ. ಅಲ್ಲಿ ನೋಡಿ ನಂದು ಎದಳ್ತಾ ನಿಂಗೆ ಎದಳ್ತಾ ಇಲ್ವಂತಲ್ಲ.
ಕೇಳಿಸ್ಕೊಂಡ್ರ ಏನಪ್ಪ ಏನು ಏಯ್ ಆಫೋಣ ನೋಡಪ್ಪ ಮಾತಾಡು. ಏಯ್ ಅರ್ಮನ್ಗೆ ಕೊಳ್ಳ ಫೋನ ಅಲ್ಲ ಚಿನ್ನು ಕೇಳ್ತೀನಿ ಅಂದ್ಬಿಟ್ಟು ಕೇಳಿಲ್ಲ ಈ ಥರ ಮೀಟ್ರಿಲ್ಲ ನಿಂಗೆ ಚಿನ್ನು ಫ್ರೆಂಡ್ಗೋಸ್ಕರ ಇಷ್ಟು ಮಾಡಕ್ಕಾಗಿಲ್ವಾ ನೋಡು ಚುಚ್ಚು ಕೇಳಿಕ್ಕಿಲ್ಲ ಕಾಣಂತೆ ನೀನೇ ಕೇಳ್ಬೇಕು ವಾ ಈ ಥರ ಆಯ್ತು ಬಿಡ ಫೋನ್ ಮಾಡೋಣ ನಿಮ್ಮ ನೋಡ್ಕೊತೀನಿ ಅವಾಗಲ್ಲ ಬೇಡ ನೀನು ಐ ಲವ್ ಯು ಐಸ್ ನೋಡಿ ಹೌದು ಫ್ರೆಂಡ್ಸ್ ರೋದ್ನೆ ನೋಡಕ್ಕಾಗದೆ ಅವ್ನ ಫ್ರೆಂಡ್ ಲವ್ ಯು ಅಂತ ಹೇಳ್ತಾವ್ರೆ. ಗೈಸ್ ಫ್ರೆಂಡ್ಸು ಹೆಲ್ಪ್ ಮಾಡ್ತಾರೆ ಅನ್ಕೊಂಡೆ ಫ್ರೆಂಡ್ಸು ಹೆಲ್ಪ್ ಮಾಡ್ತಾರೆ ಗೈಸ್ ಯಾವ ಫ್ರೆಂಡ್ಸು ಕಷ್ಟಕ್ಕಾಗಲ್ಲ ಗೈಸ್ ಬ್ರೇಕಪ್ ಆದಾಗ ಯಾವ ಫ್ರೆಂಡ್ಸು ಬರಲ್ಲ ಗೈಸ್ ಸೊ ಲವ್ ಮಾಡಕ್ಕೆ ಹೋಗ್ಬೇಡಿ ಗೈಸ್ ಯಾರು ಇಷ್ಟು ಹೇಳ್ತೀನಿ ಅಷ್ಟೇ ಗೈಸ್ ಲವ್ ಮಾಡೋಕ್ಕೆ ಹೋಗ್ಬೇಡಿ ರಾಯಲ್ ಡಿ ಜೆ ಥರ ಸಿಂಗಲ್ ಆಗಿರಿ ರಾಯಲ್ ಡಿ ಜೆ 4 ಜನ ಲವರು ಅಣ್ಣಂಗೆ ಅದರಲ್ಲಿ ಈಗ ಕರೆಕ್ಟಾಗಿ ಒಂದವಳೆ ಇನ್ನು 3 ಜನ ಹೊಂಟೋದ್ರು ಅಪ್ಪ ನಾಲ್ಕಲ್ಲ ಕಡ ಜಾಸ್ತಿ ಅದು ಆದರೂ ಸಿಕ್ಕಾಬಟ್ಟೆ ಬೆಳಗಿಂದ ಬೇಜಾರಾಗ್ತಿದೆ ಯಾಕಪ್ಪ ಹೇಳ್ತಾಲ್ವಾ ಸುಮ್ಮನೆ ಬ್ಲ್ಯಾಕ್ ಆಗ್ಬಿಟ್ಟು ಗೈಸ್ ಹೋಗಿ ಯಾರ್ದಾರು ಮಾಡ್ಕೊಂಡು ನೀವು ಕಮೆಂಟ್ ಮಾಡಿ ನಾನು ನೋಡೋಕೆ ಚೆನ್ನಾಗಿಲ್ವಾ ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ ಗೈಸ್ ಪ್ರೀತಿ ಮುಖ್ಯ ಗೈಸ್ ಅಚ್ಚಾ ಅದು ಅವ್ಳಿಗೆ ಅರ್ಥ ಆಗಲ್ಲ ಸೊ ಬುಟ್ಟಾಕಿ ಅವಳ ಬಗ್ಗೆ ಖುಷಿಯಾಗಿರೋಣ ಅಲ್ಲ ಬುಟ್ಟಾಕ್ತಾರ ಬುಟ್ಟಾಕ್ಬೇಕಾಗಿರೋ ನಿನ್ನಪ್ಪ ನಾವಲ್ಲ ಮುಖ ಮುಚ್ಕೊಂಡು ಕೂತಿರೋದ ಮರ್ಯಾದೆ ಹೋದ್ಮೇಲೆ ಇನ್ನೇ ಅಲ್ಲ ಏಯ್ ಆ ಪಿಜ್ಜಾ ನೋಡು ನೋಡ 16 ತಿನ್ನಲ್ಲ ಈ ಲೈಫೇ ತಿನ್ಕೊ ಹೋಯ್ತೈತೆ ಏನು ಪಿಜ್ಜಾ ಬೇರೆ ಅದಕ್ಕೆ ನಾವು ಪಿಜ್ಜಾ ತಿನ್ನೋಣ ಅಂತ ಎಲ್ಲ ಇವತ್ತೇ ಬರ್ತಾರ ನಾಳೆ ಹೋಗ್ತಾನ ಏನೋ ನಿನ್ನ ಗೋಳು ಗೈಸ್ ಕ್ಯಾಮ್ರಾ ಆನ್ ಆದಾಗ ಏನು ಬೇಕು ಅಂತ ಕೇಳ್ತದೆ ಈಗ ಕ್ಯಾಮ್ರಾ ಆಫ್ ಆದ್ಮೇಲೂ ಆಫ್ ಗೋಬಿ ಕೇಳ್ತಿದ್ದೀನಿ ಫುಲ್ಲೇ ಅಲ್ಲಿ ಆಫೇ ಅಲ್ಲಿ ತಗೊಳ್ತಿಲ್ಲ ಗೈಸ್ ಕ್ಯಾಮ್ರಾ ಮುಂದೆ ಅಷ್ಟೇ ಗೈಸ್ ಜಗತ್ತು ಕ್ಯಾಮ್ರಾ ಆಫ್ ಆದ್ಮೇಲೆ ಇಲ್ಲಿ ಇವನಿಗೋಸ್ಕರ ಪಿಜ್ಜಾ ಬುಕ್ ಮಾಡಿದ್ವಿ ಗೈಸ್ ನನಗೆ ಪಿಜ್ಜಾ ಇಷ್ಟ ಇಲ್ಲ ಗೈಸ್ ಈಗ ನನ್ನ ಮಗ ಗೋಬಿ ಬೇಕು ಅಂತ ಕೇಳ್ತಾವನೆ ಗೈಸ್ ಬುಕ್ ಆಗೋಕೆ ಮುಂಚೆನೇ ಸ್ವಲ್ಪ ಕೇಳಿದ್ದೆ ಹೊತ್ತಾದ್ಮೇಲೆ ಬಿಟ್ಟು ಹೋದ್ಲಲ್ಲ ಅವಳು ಕರ್ಕ ಬಂದಾನೆ ಎಲ್ಲಿಂದ ತರವ ಇವ್ನು ಹೇಳ್ದಾಗ ಕೇಳಕ್ಕಂತ ಬಾರಿ ಈಗ ಬ್ರೇಕಪ್ ಆಗಿರೋದಕ್ಕೂ ಬಾರಿ ಫೀಲಿಂಗ್ ಬರ್ತಿರೋದೆ ನಮ್ಮಣ್ಣ ಫೀಲ್ ಆಗ್ಬೇಕಪ್ಪ ಲೈಫಲ್ಲೆಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ಆಗಬೇಕು ನಾವು ನೋಡಿ ಎಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲೆ ಪಿಜ್ಜಾ ಬಂದ ಗೈಸ್ ಮನೆ ಮುಂದಕ್ಕೆ ಬಂದ ಏನು ಗಾಡೀಲಿ ಬರ್ತಾವನ ಇಲ್ಲ ನಡ್ಕ ಬರ್ತಾವನ ಬಂದ ನಮ್ಮ ಮನೆ ಮುಂದಕ್ಕೆ ಸಿಟಿ ಬಸ್ಸಲ್ಲಿ ಬರ್ತಾವನ ಕಾಸು ಕೊಡ್ಬಾ ಯಾವ ಕಾಸು ಕೊಡ್ಬೇಕಂತ ನಾನು ಬುಕ್ ಮಾಡ್ತೀನಿ ಪಿಜ್ಜಾ ಅಂತ ಇದು ಕಾಸು ಕೊಡ್ತೀನಿ ಅಂತ ಕ್ಯಾನ್ಸರ್ ತೋರಿಸ್ತಾರ ಗೈಸ್ ಕ್ಯಾನ್ಸಲ್ ತೋರಿಸ್ತಾರ ಗೈಸ್ ಅಲ್ಲ ನಾನು ಬುಕ್ ಮಾಡ್ತೀನಿ ಅಂತಂದೆ ಕಾಸು ಕೊಡ್ತೀನಿ ಅಂತ ನಾನಲ್ಲಿ ಹೇಳೋದೆ ಹುರ್ಕೊಂಡೋದ ಹೋಗಿಲ್ಲ ಬಾ ಪಿಜ್ಜಾ ಬಂತು 190 ಕುಪ್ಪಡು ಬಾಬಾ ಮಳೆ ಬರ್ತಾವ 185 190 ಕುಪ್ಪಡು ಎಕಡೆ ಹಾಕಿತ್ತು ಮಳೆ ಬರ್ತಾರ ಐ ಪಾಪ ಅದಕ್ಕೆ ಡೆಲಿವರಿ ಬಾಯ್ ಕಷ್ಟ ಇರುತ್ತೆ ನಾವೇ ಇಲ್ಲಿ ಒಟ್ಟಿಗೆಟ್ಟಿಲ್ಲ ಸಾಯ್ತು ಕೂತೀವಿ Guys, ಏನಾರು ಮಾಡಿ ಯಾವತ್ತುವೆ ಟಿಪ್ಸ್ ಕೊಡು ಅಂತ ಹೇಳ್ತಾವನೆ ಗೈಸ್ ಯಾವತ್ತು ಯಾವ ಕೆಲಸನೂ ಕೀಳು ಅಂತ ನೋಡ್ಬಾರ್ದು ಗೈಸ್ ನಾವು ಮಾಡಿ ನೋಡಿದಾಗ ಅದು ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ ಕಷ್ಟ ನಾನು ಹೇಳಿದ್ದೇನು ಇವನು ಹೇಳ್ತಾ ಇರೋದೇನೋ ಸೊ ನಾನು ಅತ್ತೆ 5 ರೂಪಾಯಿ ಟಿಪ್ಸ್ ಕೊಡು ಸೊ ಮಳೆಯಲ್ಲಿ ಬರ್ತಾವ್ರೆ ಅಂತ ಅಂದು ಸೊ ನಾನು ಕೊಡ್ತೀನಿ ಅಷ್ಟೊಂದು ಒಳ್ಳೆಯವನು ಇವನಲ್ಲ ನಂಬೇಡಿ ಅಲ್ಲಿ ದುಡ್ಡದ ತಗೊಳ್ಳಿ 10 ರೂಪಾಯಿ ಇಸ್ಕೊಳ್ತೀನಿ ಬರೋದ ವಿಡಿಯೋ ಮಾಡ್ಕೊತೀನಿ ಕೊಡು ಇಸ್ಕೊಳ್ದ ಈಸ್ಕೊಳ್ಳೋದ ವಿಡಿಯೋ ಮಾಡ್ಕೊಂಬತ್ತಾನಂತೆ ಓಕೆ ಎಸ್ ಗಾಯ್ಸ್ ಫೈನಲಿ ಪಿಜ್ಜಾ ಬಂದಾಯ್ತು ಚೆನ್ನಾಗಿ ಪ್ಯಾಕ್ ಮಾಡೋಣ
ಒಳಗೂ ಅಷ್ಟೇ ಚೆನ್ನಾಗಿರ್ಬೇಕಲ್ಲ, ನೋಡ್ಬಿಟ್ಟು ಹೇಳ್ತೀನಿ. ಸಾಸ್ ಆರ್ಡರ್ ಮಾಡಿದೆ, ಹ್ಞೂ, 5 ರೂಪಾಯಿ ಕೊಟ್ಟು ಸಾಸು. ಬುಕ್ರ ಅದನ್ನು ಆರ್ಡರ್ ಮಾಡ್ಕೊಬಿಡ್ತಾನೆ. ಯಾವುದೊಂದು ಗೊತ್ತಾಯ್ತಲ್ಲ. ನಮ್ಮ ಅಣ್ಣನ ಮಾತಕ್ಕೆ ಬರಬೇಡಿ ಗೈಸ್. ಈಗ ಓಪನ್ ಮಾಡುವ ಸಮಯ. ಅಪ್ಪ ಅದು ಬಟ್ಟೆ ಎಲ್ಲ ಪಿಜ್ಜಾ ರೊಪ್ಪ ಗಡಿಬೇಡ, ಎಲ್ಲ ಕಡೆ ಜಿಮ್ ಟ್ಯಾಲೆಂಟ್ ತೋರ್ಸಕ್ ಹೆಂಗ್ ಕಾಣಿಸ್ತದೆ ಅಂದ್ರೆ, ನಾನು 200 ರೂಪಾಯಿ ಕೊಟ್ಟಿದ್ದೆ ನಿಮಗೆ, ಚೇಂಜ್ ಅಲ್ಲ. ನಾನು ಫೋನ್ ಪೇ ಮಾಡಿದೆ, ಅದಕ್ಕೆ ಫೋನ್ ಪೇ ಮಾಡ್ಬಿಟ್ಟು ನೀನು ಇಟ್ಕೊಬಿಟ್ಟ. ನೋಡಿದ್ರ ಕಾಸಿಲ್ಲ ಅಂತಾರೆ, ಅಕೌಂಟಲ್ಲಿ ಕಾಸು ಇಟ್ಟಿರ್ತಾರೆ. ಇವನು ತೆಗಿಯೋಕ್ಕೆ 10 ನಿಮಿಷ ಹಿಡಿತು. ಎಲ್ಲೆಲ್ಲಿ ಟೇಪ್ ಹಾಕವ್ರ, ಓಪನ್ ಮಾಡಕ್ ಬರಲ್ಲ, ಎಲ್ಲೆಲ್ಲೇನೋ ಓಪನ್ ಮಾಡ್ಬಿಟ್ಟಿದ್ದೀವಿ ಅಂತ. ಗಾಯ್ಸ್, ಫೈನಲಿ ಪಿಜ್ಜಾ ಇಸ್ ರೆಡಿ. ಇದು ಪಾರ್ಟಿ ಅಲ್ಲ, ನನ್ನ ತಮ್ಮನ ಫೀಲಿಂಗ್ ಪಾರ್ಟಿ. ಅವ್ನ ಲವರ್ ಓಡೋದ್ಲಲ್ಲ ಅವನ ಜೊತೆ, ಫೀಲಿಂಗ್ ಪಾರ್ಟಿ. ನನಗ್ ಫೀಲಿಂಗ್ ಆದ್ರೆ ಇವ್ರು ಪಿಜ್ಜಾ ತಿಂತಾರಂತೆ ಗೈಸ್, ಎಲ್ಲಾರ ಕೇಳಿದೀನಿ. ಎಸ್, ಫೀಲ್ ಆಗಿರೋದು ಇವ್ರಿಗೆ, ನಾನು ತಿಂತಾರೋ ಖುಷಿಗೆ ಓಡೋದ್ಲಲ್ಲ. ಅಲ್ಲಿ ನಮ್ಮ ಹುಡುಗಿ ಯಾರ ಜೊತೆ ನೋಡೋಗಿಲ್ಲ ಗೈಸ್, ನಮ್ಮ ಹುಡುಗಿ ದೇವತೆ. ಅವತ್ತಿರೋ ಹಾಲ್ಟ್ ಯಾವತ್ತೆ ದೇವತೆ ಅಂತೆ, ಇವನ್ ಆಲ್ಟರ್ ಇರೋಣಂತೆ. ಆಯ್ತಪ್ಪ, ಅಲ್ಲೇ ಇಟ್ಕೋ, ಅಲ್ಲೇ ಇರ್ತಾವ ಗೈಸ್. ಎತ್ಕೊಂಡು ಪೀಸು ಫೀಲಿಂಗ್ ಪಾರ್ಟಿ. ಓಕೆ, ಫೈನಲಿ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಯಾವುದಾದ್ರು ಪಿಜ್ಜಾ ನೋಡಿ, ನೋಡೋಣ. ಬಾಲಿ ಅದು ನೋಡಿ, ಇನ್ನೂ ನಾನು ಸ್ಮೆಲ್ಲೇ ನೋಡಿಲ್ಲ, ಆಗಲೇ ಉಡಾಯಿಸ್ತವ್ರೆ. ಇದು ಫೀಲಿಂಗ್ ಲೋ ಬ್ರೇಕಪ್ ಆಗಿ ಫೀಲಿಂಗ್ ಬಂದ್ರೆ ಮುಖನ ಇದು ಅರಳಲ್ಲಿ ಚೆನ್ನಾಗಿ ತಿಂತವನೇ. ಅಂದ್ರೆ ನಮ್ಮ ಅಣ್ಣನ ಇಷ್ಟ, ಇವಂಗೆ ಬ್ರೇಕಪ್ ಆಗೈತಿ, ಏನು ತಿನ್ನಲ್ಲ, ನಾನೇ ತಿನ್ಬೋದು. ಓಕೆ, ಆರ್ಡರ್ ಸಾಕು. ನೆಕ್ಸ್ಟ್ ಲೆವೆಲ್ ಆಗಿದೆ. ಬುಕ್ ಮಾಡೋದಕ್ಕೂ ಸಾರ್ಥಕ ಆಯಿತು. ನಾನು ಅಂದ್ಕೊಂಡೆ ಈ ಥರ ಮನೇಲಿ ಬುಕ್ ಮಾಡ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ, ಬಟ್ ಸಗದಾಗಿದೆ ಟೇಸ್ಟ್ ಮಾತ್ರ. ಪಿಜ್ಜಾ ಹಟ್ ಅಲ್ಲ, ಪಿಜ್ಜಾ ಹಟ್ ವೆರಿ ಗುಡ್, ಐ ಲವ್ ಇಟ್. ಗೈಸ್, ಈ ವಿಡಿಯೋ ಬಂದು ಎಂಡ್ ಆಗ್ತದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಹೊಸ್ದಾಗಿ ನೋಡ್ತೀರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಡಿಬೇಡಿ ಗೈಸ್, ಯಾವತ್ತೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವಿಡಿಯೋಗೆ ಬೇಕು ಅಂದರೆ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಗೈಸ್, ಸಿ ಯು, ಲವ್ ಯು ಆಲ್, ಟೇಕ್ ಕೇರ್.